ಸಲೀಲ್ ಮಾಸ್ಟರ್ ಅಂತೇಳಿ ಒಂದು ಪೈವಳಿಕೆಯಲ್ಲಿ ಮಂಜೇಶ್ವರದಲ್ಲಿರುವಂಥ ಮತ್ತು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಪೈವಳಿಕೆ ಪಂಚಾಯತಲ್ಲಿರುವಂಥ ಪೈವಳಿಕೆ ಎಂಬ ಜಾಗದಲ್ಲಿ ನಾನು ಇರುವಂಥದ್ದು. ನನ್ನ ನಾನು ಪೈವಳಿಕೆ. ಎಷ್ಟು ವರ್ಷದಿಂದ ನೀವು BJPಯಲ್ಲಿದ್ದೀರಿ? BJPಯಲ್ಲಿ ನಾನು ಬಂದು ಒಂದು 6-7 ತಿಂಗಳಾದಷ್ಟು. ನಾನು ಬರ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗಲ್ಲಿದ್ದೆ. 40 ವರ್ಷ ಅಲ್ಲಿ ನಾನು ಸಜೀವ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡಿದ್ದೆ. ಯಾವ ಉದ್ದೇಶಕ್ಕಾಗಿ? ನಾನು ಅಲ್ಲಿ ಪಂಚಾಯತ್ ಜನರಲ್ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡಿದ್ದೆ. ನೀವು ಯಾವ ಉದ್ದೇಶಕ್ಕಾಗಿ BJPಯನ್ನು ಆರಿಸಿಕೊಂಡ್ರೆ? ನನಗೆ ಮುಖ್ಯವಾಗಿ ನಾನು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದೇವೆ ಕರಾವಳಿ ಕಾಲೇಜಲ್ಲಿ, ಟೀಚರ್ ಟ್ರೈನಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದೇವೆ. ಸೈಯದ್ ಮದನಿ D.Ed ಕಾಲೇಜಲ್ಲಿ ಟೀಚರ್ ಟ್ರೈನಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದೇವೆ. ನಾನೊಂದು ಸೋಷಿಯಲ್ ವರ್ಕರ್. ನಾನು ಹ್ಯೂಮನ್ ರೈಟ್ಸ್ ಆ್ಯಂಡ್ ಅಗೇನ್ಸ್ಟ್ ಪೊಲ್ಯೂಷನ್ ಫೋರಮಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆಯಿಂದ ಇದ್ದಾರೆ, ಕೇರಳದಲ್ಲಿ ಕೂಡ ಇದ್ದಾರೆ. ನಾನು ಫುಲ್ಲಾಗಿ ನನ್ನ ಜೀವನವನ್ನೇ ಸೋಷಿಯಲ್ ವರ್ಕಿಗೆ ಇಟ್ಟವ. ನನಗೆ 11 ವರ್ಷ ಆಯಿತು ನಮ್ಮ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ. ನನಗೇನೋ ಒಂದು ಮೋದಿಯ ಒಂದು ಪ್ರಧಾನಮಂತ್ರಿಯಾಗಿ ಏನೋ ಒಂದು ರೀತಿಯ ವ್ಯತ್ಯಾಸ ಕಾಣ್ತಾ ಉಂಟು. ಇಷ್ಟರ ತನಕ ನಮ್ಮ ಭಾರತದಲ್ಲಿ ಇಂಥ ಒಂದು ಪ್ರಧಾನಿ ಬರಲಿಲ್ಲ. ಯಾವುದೇ ವಿಷಯವನ್ನು ಪುಸ್ತಕ ನೋಡಿ ಅವರು ಮಾತಾಡುವುದಿಲ್ಲ. ನೋಡಿ ನಮ್ಮ ದೇಶದಲ್ಲಿರುವಂಥ ಜನರು ಎಲ್ಲ ಹೊರಗಿನ ದೇಶದಲ್ಲಿದ್ದಾರೆ. ಈವನ್ ನಮ್ಮ ಇಡೀ ಟೋಟಲ್ ವರ್ಲ್ಡಲ್ಲೇ ನಮ್ಮ ದೇಶದಲ್ಲಿ ಇರುವವರು ಕೆಲಸ ಮಾಡ್ತಾ ಇದ್ದಾರೆ, ಫ್ಯಾಮಿಲಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವ ದೇಶಕ್ಕೂ ಕೂಡ ನಮ್ಮ ಪ್ರಧಾನಿ ಹೋದಾಗ ಅವರು ಅಲ್ಲಿ ನಮ್ಮ ಭಾರತೀಯರನ್ನು ಒಂದು ಹಾಲ್ನಲ್ಲಿ ಕೂತ್ಕೊಳ್ಳಿಸಿ ನೋಡಿ, ಅದರ ಒಂದು ವ್ಯತ್ಯಾಸ ನೋಡಿ. ಹಾಲಲ್ಲಿ ಕೂತ್ಕೊಳ್ಳಿಸಿ ನಮ್ಮ ಭಾರತೀಯರನ್ನು ಈಗ ಸರ್ವಸಾಮಾನ್ಯವಾಗಿ ಎಲ್ಲ ಪ್ರಧಾನಮಂತ್ರಿಗಳು ಸೀದಾ ಹೋಗುವುದು, ಏನಾದರೂ ಒಪ್ಪಂದ ಮಾಡುವುದು, ಸೀದಾ ಬರುವುದು, ಅಲ್ಲಿ ಹೈ ಲೆವೆಲ್ ಪ್ರೆಸಿಡೆಂಟ್ ಹತ್ರ ಮಾತಾಡುವುದು, ಬರುವುದು ಮಾತ್ರ. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗೆ ಅಲ್ಲ. ನಮ್ಮ ಪ್ರಧಾನಮಂತ್ರಿ ಏನು ಮಾಡ್ತಾರೆ, ಈ ಒಪ್ಪಂದಗಳೆಲ್ಲ ಆದ ಮೇಲೆ ನಮ್ಮ ಭಾರತೀಯರು ಇದ್ದಾರಲ್ಲ, ನಮ್ಮ ದೇಶದವರು ಈ ದೇಶದಲ್ಲಿ ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೋಸ್ಕರ ಒಂದು ಮಾತಾಡ್ತಾರೆ. ಅವರನ್ನೊಂದು ಮಾತಾಡುವಂಥ ಆ ಒಂದು ವಿಷಯ ಉಂಟಲ್ಲ, ನನಗೆ ಬಹಳ ಸಂತೋಷ, ನನಗೆ ಹೆಮ್ಮೆ ಆಯಿತು ಅವರ ಹತ್ರ. ಅವರನ್ನು ಮಾತಾಡುವಾಗ ಅಲ್ಲಿ ವರ್ಕ್ ಮಾಡ್ತಾ ಇರುವಂಥ ಆ ಭಾರತೀಯರಿಗೆ ಎಷ್ಟು ಖುಷಿ ಆಗ್ತದೆ. ನಮ್ಮ ಪ್ರಧಾನಮಂತ್ರಿ ನಮ್ಮ ಹತ್ತಿರ ಬಂದು ನಮ್ಮಲ್ಲಿ ಮಾತಾಡ್ತಾರೆ ಅಂತ ಹೇಳುವಂಥ ಆ ಒಂದು ಖುಷಿ ಉಂಟಲ್ಲ, ಅದು ನನಗೆ ತುಂಬ ಇಷ್ಟಪಟ್ಟಿದ್ದಾಯಿತು. ಯಾರದು? ನರೇಂದ್ರ ಮೋದಿಯವರು. ಹಾಗೆ ನನಗೆ ತುಂಬ ಇಷ್ಟ ಇವರದ್ದು. ಅದು ಮಾತ್ರ ಅಲ್ಲ, ಇನ್ನು ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸುವಾಗ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಇನ್ನು ಗಣರಾಜ್ಯೋತ್ಸವ ಆಗಲಿ, ಅಲ್ಲಿ ಅವರು ಧ್ವಜ ಹಾರಿಸುವಂಥ ದಿವಸ ಎಲ್ಲ ಪ್ರಧಾನಮಂತ್ರಿಗಳು ಬರೆದದನ್ನು ಓದುವಂಥದ್ದು, ಬರೆದುಕೊಟ್ಟದ್ದನ್ನು ಸೆಕ್ರೆಟರಿ ಬರೆದುಕೊಟ್ಟದ್ದನ್ನು ಓದುವುದು. ಆದರೆ ನಮ್ಮ ಪ್ರಧಾನಮಂತ್ರಿಯವರು ಬರೆದುಕೊಟ್ಟದ್ದನ್ನು ಓದುವುದಿಲ್ಲ, ಅವರು ಸ್ವಂತವಾಗಿ ಭಾಷಣ ಮಾಡ್ತಾ ಇದ್ದಾರೆ. ಎಷ್ಟು ಚಂದಕ್ಕೆ ಅವರು ಆ ಒಂದು ಟೆಕ್ನಿಕ್, ಆ ಒಂದು ಮೈಂಡ್, ಆ ಒಂದು ನಾಲೆಜ್, ಅದೊಂದು ನಾನು ಹೇಳೋದು, ಅವರೊಂದು ಪ್ರಧಾನಮಂತ್ರಿಯಾಗಿ ಅವರು ಹೇಳ್ತಾ ಇದ್ದಾರೆ, ನಾನೊಂದು ದೇವರ ಒಂದು ಶಕ್ತಿ ಇದ್ದೇನೆ. ಅದು ಖಂಡಿತವಾಗಿ ಹೌದು. ಅವರೊಂದು ಪ್ರಧಾನಮಂತ್ರಿ ಒಂದು ಮನುಷ್ಯ ಒಂದು ರೂಪ ಮಾತ್ರ, ಅವರಿಗಂತೂ ಏನೋ ಒಂದು ಶಕ್ತಿ ಅವರ ಹತ್ರ ಉಂಟು. ಅದು ನನಗೆ ತುಂಬ ಇಷ್ಟ ಆಯಿತು. ಅವರೊಂದು ಮಾತುಕತೆ, ಆ ಒಂದು ಭಾವನೆ, ಅವರೊಂದು ಇಂಟ್ರೆಸ್ಟ್ ನಮಗೆ ತುಂಬ ಅಭಿನವ ಆಗ್ತದೆ. ಇಷ್ಟು ಒಳ್ಳೆಯ ಹುಷಾರಿರುವಂಥ ಆ್ಯಕ್ಟಿವ್ ಇರುವಂಥ ಪ್ರಧಾನಮಂತ್ರಿಗಳು ನಮಗೆ ಬಂತಲ್ಲ ಅಂತೇಳಿ. ಇಲ್ಲದ್ರೆ ಹಿಂದಿನ ಕಾಲದಲ್ಲಿ ಬಂದಂಥ ಈಗ ಮನಮೋಹನ್ ಸಿಂಗ್ ಮತ್ತೊಬ್ಬರಾಗಿ ಸೈಲೆಂಟ್, ಬರುವುದು ಹೋಗುವುದು ಅಷ್ಟೇ. ಇವರು ಓಪನ್ ಆಗಿರ್ತಾರೆ. ಈಗ ನೀವೇನಂದರೆ BJP ಒಂದು ಕೋಮುವಾದಿ ಪಕ್ಷ ಅಂತೇಳಿ UDFನವರು ಇದು ಮಾಡ್ತಾರೆ, ಅವರು ಕೊಲೆಗಡಕು ಅದು ಇದು ಎಲ್ಲ. ನೀವೀಗ ಇದರಲ್ಲಿ ಇದ್ದವರು, ಯಾವುದರಲ್ಲಿ? UDFಲ್ಲಿ ಇದ್ದವರು, ಮುಸ್ಲಿಂ ಲೀಗಲ್ಲಿ ಇದ್ದವರು. ಈಗ ಮುಸ್ಲಿಂ ಲೀಗಲ್ಲಿದ್ದು ನೀವು 6 ತಿಂಗಳ ಹಿಂದೆ ಏನೋ ಮುನಿಸ್ಕೊಂಡು ಬಂದು? ಯಾವ ಮುನಿಸಿಕೊಂಡು ಬರಲಿಲ್ಲ. ನನಗೆ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೆ. ಯಾರಿಗೂ ಕೂಡ ಮುನಿಸಿಕೊಂಡು ನಾನು ಬರಲಿಲ್ಲ. ಈಗ ಒಂದು ವೇಳೆ ನೀವು ಅಲ್ಲಿಂದ ಇಲ್ಲಿಗೆ ಈ ಕಡೆ ಬಂದಾಗ ನಿಮ್ಮ ಹತ್ರ ಏನಾದರೂ ನೀವು ಅಲ್ಲಿ ಹೋದರೆ ಹಾಗೆ ಆಗುತ್ತೆ ಹೀಗೆ ಆಗುತ್ತೆ ಅಂತ ನಿಮ್ಮ ಹತ್ರ ಇಲ್ಲ. ಯಾಕೆಂದರೆ ನಾನು ತಿಳಿದವ, ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಹೊಂದಿದ್ದವ. ನಾನು ಪೊಲಿಟಿಕಲ್ ಸೈನ್ಸಲ್ಲಿ MA ಆಗಿದ್ದೇನೆ, ಇದು ಹಿಸ್ಟ್ರಿಯಲ್ಲಿ MA ಆಗಿದ್ದೇನೆ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆ, MEd ಆಗಿದ್ದೇನೆ. ಹಾಗಾದರೆ 3 ಪೋಸ್ಟ್ ಗ್ರ್ಯಾಜುಯೇಷನ್ ಉಂಟು ನನಗೆ. ಅದು ಮಾತ್ರ ಅಲ್ಲ, ಸಂವಿಧಾನವನ್ನು ಓದಿದವ ನಾನು. ಸಂವಿಧಾನವನ್ನು ಓದಿದವ ಕಾರಣ ಅದು ಮಾತ್ರ ಅಲ್ಲ, ನಾನು ಸಂವಿಧಾನವನ್ನು ಕಲಿಸಿಕೊಟ್ಟಿದ್ದೇನೆ ಮಕ್ಕಳಿಗೆ. ನನ್ನ ಮಕ್ಕಳು ಟೀಚರಾಗಿ ಸಾವಿರಾರು ಜನರು ನಮ್ಮ ದೇಶದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಮತ್ತು ನನಗೆ ಹೆದರಬೇಕಾಗಿಲ್ಲ ಯಾರಾದರೂ ಕೂಡ. ನಾನು ಸಂವಿಧಾನದಲ್ಲಿ ಬದುಕುವ. ನಾನು ಇಸ್ಲಾಮಲ್ಲಿ ನನ್ನ ಕುರ್ಆನ್, ನಮ್ಮ ಇಸ್ಲಾಂ ಪವಿತ್ರವಾದ ಗ್ರಂಥ, ಅದನ್ನು ಹೊಂದಿಕೊಂಡು ಅದರಲ್ಲಿ ಹೇಳಿದಾಗಿಯೂ ನಮ್ಮ ದೇಶದ ಸಂವಿಧಾನದಲ್ಲಿ ಹೊಂದಿಕೊಂಡು ಸಂವಿಧಾನದ ಮೂಲಕ ನಾನು ಬದುಕುವಂಥದ್ದು. ನನಗೆ ಯಾರ ಹೆದರಿಕೆ ನನಗಿಲ್ಲ. ಅದರಲ್ಲಿ ನಮಗೆ ನೀವು ಕೇಳಿದ್ದೀರಿ ಈಗ BJP ಕೋಮುವಾದಿ ಪಕ್ಷ ಅಂತೇಳಿ.
ಅಲ್ಲಿಂದ ಕೊಲ್ತಾರೆ ಅಂತ ಹೇಳಿದ್ದು ನೀವು ಕೊಲ್ತಾರೆ. ಅಲ್ಲ, ಒಬ್ಬರನ್ನ ಕೊಲೆ ಮಾಡ್ತಾರೆ, ಹಾಗೆ ಕೊಲೆ ಮಾಡಿ ಈಗ BJP ಮಾತ್ರ ಅಲ್ಲ ಕೊಲೆ ಮಾಡುವಂಥದ್ದು, ಎಲ್ಲ ಪಕ್ಷದವರು ಕೂಡ ಈಗ ಮಾರ್ಕ್ಸಿಸ್ಟ್ ಪಾರ್ಟಿಯವರು ಕೂಡ ಮತ್ತೊಬ್ಬರನ್ನು ಕೊಲೆ ಮಾಡಿದ್ದಾರೆ. LDFನಲ್ಲಿ ಕೂಡ ಕೊಲೆ ಆಗಿದೆ, UDF ಅಲ್ಲಿಯೂ ಕೊಲೆ ಆಗ್ತದೆ, ಮುಸ್ಲಿಂ ಲೀಗ್ನವರು ಕೂಡ ಕೊಲೆ ಆಗಿದೆ, ಕಾಂಗ್ರೆಸ್ನವರು ಕೂಡ ಕೊಲೆ ಮಾಡಿದ್ದಾರೆ, ಎಲ್ಲರೂ ಕೊಲೆ ಆಗ್ತದೆ. ಅದು ಯಾಕೆ BJP ಅವರು ಮಾತ್ರ ಕೊಲೆ ಮಾಡಿದೆ ಅಂತ ಹೇಳೋದು? BJP ಅವರು ಮಾತ್ರ ಕೋಮುವಾದಿಗಳು ಅಂತ ಹೇಳೋದು ಯಾಕೆ? ಈಗ ನೋಡಿ, ಮುಸ್ಲಿಂ ಲೀಗ್ ಇದರಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಜಮಾತ್ ಇಸ್ಲಾಮು, ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಭಾಗದವರಿದ್ದಾರೆ. ಅವರು ಮಾತಾಡುವಂಥ ರೀತಿ ನೋಡಿದರೆ ಅದು ತೀವ್ರವಾದ ರೀತಿಯಲ್ಲಿ ಮಾತಾಡ್ತಾರೆ. ಅದು ಮುಸ್ಲಿಮತ್ವ ಅಲ್ಲ, ಹಿಂದುತ್ವ ಅಂತ ಹೇಳುವಾಗ ಮುಸ್ಲಿಮತ್ವ ಅಂತ ಹೇಳಬೇಕು. ಅದು ಯಾಕೆ ಹೇಳೋದಿಲ್ಲ? ಈ ಹಿಂದುತ್ವ ಅಂತ ಮಾತ್ರ ಯಾಕೆ ಹೇಳೋದು? ಇವರು ಸನಾತನ ಧರ್ಮದಲ್ಲಿ ಬಂದಂಥ ನಮ್ಮ ದೇಶದ ಕಲ್ಚರ್ ಆಗಿರುವಾಗ, ಅಷ್ಟು ನಮ್ಮ ದೇಶದಲ್ಲಿ ಪಾರಂಪರ್ಯ ಚರಿತ್ರೆ ಆಗಿರುವಾಗ, ಹಿಂದೂ ಅಂತ ಹೇಳುವಂಥ ಒಂದು ಕಲ್ಚರ್, ಅದು ಕಲ್ಚರ್ ಇರಲಿರುವಾಗ ಅವರು ಅದನ್ನು ಹಿಡಿದಲ್ಲಿಡುವಾಗ ಈ BJPಯವರು ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಮುಸ್ಲಿಂ ಲೀಗಲ್ಲಿ ನಾನಿದ್ದೆ, ಮುಸ್ಲಿಂ ಲೀಗಿನವರು ಮುಸ್ಲಿಂ ಸಮುದಾಯಕ್ಕೆ ಸಪೋರ್ಟ್ ಮಾಡ್ತಾರೆ. ಅದು ಯಾಕೆ ಹೇಳೋದಿಲ್ಲ ಅಲ್ಲಿ? ಇದು ಏನು ಗೊತ್ತುಂಟ, ಜನರನ್ನು ಮೋಸ ಮಾಡಲಿಕ್ಕೋಸ್ಕರ ಈ 146 ಕೋಟಿ ಜನರು ಇದ್ದೇವೆ ನಾವಿಲ್ಲಿ ಈ ಭಾರತದಲ್ಲಿ. ಈ 146 ಕೋಟಿ ಜನರು ಇರುವಾಗ ಎಲ್ಲರ ಬುದ್ಧಿ ಒಂದೇ ರೀತಿ ಇರುವುದಿಲ್ಲ. ಭಾರತೀಯ ಜನತಾ ಪಕ್ಷ ಅಂತ ಹೇಳುವಂಥ ಪಕ್ಷ ಅದು ಹಿಂದೂ ಪಕ್ಷ ಅಲ್ಲ. ಅದು ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳಿಕೊಂಡು ಎಲ್ಲವನ್ನು ಈ BJPಯ ಪಕ್ಷದಲ್ಲಿ ಹಾಕುವುದಲ್ಲ. MLA ಅವರು, ನಮ್ಮ ಮಂಜೇಶ್ವರ ಮಂಡಲದಲ್ಲಿರುವಂಥ MLA ಅವರು AK ಮಸೂರಪ್ಪ ಅವರು ಇಲ್ಲಿಗೆ ನಮ್ಮ ಪಕ್ಷದ ಉಸ್ತುವಾರಿ ಆಗಿರುವಂಥ ಭರತ್ ಶೆಟ್ಟಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕೊಲೆ ಮಾಡಿದ್ದಾರೆ. ಅಲ್ಲಿ ಒಂದು ಮೈದಾನದಲ್ಲಿ ಆಟದ ಮೈದಾನದಲ್ಲಿ ಹೋದಲ್ಲಿ ಅಲ್ಲಿ ಒಂದು ಇದು ಮಾನಸಿಕ ರೋಗಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೊಂಡು ಆರೋಪಿ ಅಂತ ಹೇಳಿಕೊಂಡು ಇವರು ಏನು ಮಾಡಿದರು, ಸ್ಟೇಟ್ಮೆಂಟ್ ಕೊಟ್ಟರು. ಅದು ತಪ್ಪು, ಕಡಾಖಂಡಿತವಾಗಿ ತಪ್ಪು. ಯಾಕೆಂತೇಳಿ ಅವರು ಸತ್ಯಪ್ರತಿಜ್ಞೆ ಹೇಳಿಕೊಂಡು ಬಂದಂಥ ಒಬ್ಬ MLA ಅವರು ಅದಕ್ಕೆ ಅವರು ಪೊಲೀಸ್ ಕೇಸು ಆಗಿದೆ. ಅಲ್ಲಿ ಕೇಸು ಆಗಿದೆ, ಅಲ್ಲಿ ಕೋರ್ಟಲ್ಲಿ ಇದು ಕೇಸ್ ನಡೀತಾ ಇದೆ. ಭರತ್ ಶೆಟ್ಟಿ ಅಲ್ಲಿ MLA ಆಗಿರ್ಬೋದು, ಭರತ್ ಶೆಟ್ಟಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಎಲ್ಲಿ ಕೂಡ ಉಲ್ಲೇಖ ಆಗಲಿಲ್ಲ. ಮತ್ತೆ ಯಾಕೆ ಹೇಳ್ತಾರೆ? ಇದು ಏನು ಗೊತ್ತುಂಟ, ಎಲ್ಲಿದ್ದರೂ ಯಾವುದೇ ಕೆಲಸ ಎಲ್ಲಿಯೂ ಕೊಲೆ ಆದರೂ ಕೂಡ, ಯಾರೋ ಬುಡಾರಿಗಳು ಕೊಲೆ ಮಾಡಿದರೂ ಕೂಡ ಅಲ್ಲಿ ಹಿಂದೂಗಳಾದರೆ, ಅಲ್ಲಿ MLAಗಳು ಇಂದು BJP ಆದರೆ ಆಗಲೇ ಅದು BJP ಮಾಡಿದ್ದು. ಭರತ್ ಶೆಟ್ಟಿಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ಕೇಸ್ ಆಗಿದೆ, ಇದು ಅರೆಸ್ಟ್ ಆಗಿದೆ, ಕೋರ್ಟಲ್ಲಿ ಇದು ಕೇಸ್ ನಡೀತಾ ಉಂಟು. ಹಾಗಿರುವಾಗ ಇಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಇಲ್ಲಿ ಅವರು ಏನು ಗ್ರಹಿಸ್ತಾರೆ? ಇಲ್ಲಿ ಭರತ್ ಶೆಟ್ಟಿ ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಾಗ ಆ ರೀತಿಯ ಅವರಲ್ಲಿ ಒಂದು ಕೋಮು ಭಾವನೆ, ಆ ರೀತಿಯ ಒಂದು ಭಾವನೆ ಬೆಳೆಸಿದರೆ ನಮ್ಮಲ್ಲಿ ಏನಾಗ್ಬೋದು? ಇಲ್ಲಿ ಇದು ವೋಟ್ ಬ್ಯಾಂಕಿಗೋಸ್ಕರ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡುವುದು ಬಹಳ ತಪ್ಪು. ಅದರ ಬಗ್ಗೆ ಅವರು ಇದು BJP ಪಕ್ಷದವರು ಅದಕ್ಕೆ ಕೇಸು ಕೂಡ ಫೈಲ್ ಮಾಡಿದೆ. ಈಗ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮೂಲಭೂತ ಕೊರತೆಗಳಿವೆ? ಒಂದು, ಈಗ AK ಅಶ್ರಫ್ 5 ವರ್ಷದಿಂದ ಇಲ್ಲಿ MLA ಆಗಿದ್ದಾರೆ. ಈಗ ಅವರು ಇಲ್ಲಿ ಏನು ಕೆಲಸ ಮಾಡಿಲ್ಲ? ಇಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿದರೆ ನೀರು, ವಸತಿ, ಇದು ಇಲ್ಲಿ ಇಲ್ಲ. ಈಗ ನಾನೀಗ ಇಡೀ ನಾನು ರಾಜಕೀಯ ವ್ಯಕ್ತಿಯಾಗಿ ರಾಜಕೀಯ ಕೆಲಸ ಮಾಡಿದವ, ನನಗೆ ಗೊತ್ತು. ನಾನು ಇಡೀ ಸುತ್ತಾಡಿದವ, ಸೋಷಿಯಲ್ ವರ್ಕ್ ಮಾಡಿದವ. ಎಲ್ಲ ಭಾಗದಲ್ಲಿ ನಮಗೆ ಹೇಳೋದು ನಮಗೆ ಮನೆ ಇಲ್ಲ ಅಂತ ಹೇಳಿಕೊಂಡು, ಮನೆ ಇಲ್ಲ, ವಸತಿ ಇಲ್ಲ, ಆಮೇಲೆ ಕುಡಿಯುವ ನೀರಿನ ಇಲ್ಲ. ಈ ಜಲಜೀವನ ಅಂತ ಹೇಳಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿಯವರು ಮಾಡಿದ್ದು, ಅದನ್ನು ಕೂಡ ಸರಿಯಾಗಿ ನಮ್ಮ ಕೇರಳದಲ್ಲಿ ಜಾರಿಗೆ ಬರುವುದಿಲ್ಲ. ಆಯುಷ್ಮಾನ್ ಭಾರತ್ ಅಂತ ಆರೋಗ್ಯ ವಿಮೆಯನ್ನು ಕೂಡ ಇವರು ಸೇರಿಸುವುದಿಲ್ಲ. ಇಲ್ಲಿ ಯಾವುದಾದ್ರೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ನರೇಂದ್ರ ಮೋದಿಯವರ ಪದ್ಧತಿ ಬಂದರೂ ಕೂಡ ನಮಗೆ ಬೇಡ. ಅದು ನರೇಂದ್ರ ಮೋದಿಯವರದ್ದು, ಅದು ಒಳ್ಳೆಯದು. ಅದರಿಂದಾಗಿ ಮಕ್ಕಳು ಕಲಿತಾರೆ, ಮಕ್ಕಳ ಆ ಶಾಲೆ ಇಂಪ್ರೂವ್ಮೆಂಟ್ ಆಗ್ತದೆ. ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟು ಕೂಡ ಅದನ್ನು ಜಾರಿ ಮಾಡಿದ್ದಾರೆ. ಇಲ್ಲಿ ಬರುವಾಗ ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯವೂ ಕೂಡ ಈ ರೀತಿಯಲ್ಲಿ ಇಲ್ಲಿ ಆಗುವಂಥದ್ದು. ಮತ್ತು ನೀವು ಕೇಳಿದ ಉತ್ತರ, ನಮ್ಮ MLA ಈ 5 ವರ್ಷದಿಂದ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ರೋಡ್ ಮಾಡಿದ್ದಾರೆ. ರೋಡು ಯಾವುದೇ MLA ಅವರು, ಯಾವುದೇ ಪಂಚಾಯತ್ ಮೆಂಬರ್ ಅವರು, ಯಾವುದೇ ಪಂಚಾಯತಿನ ಪ್ರೆಸಿಡೆಂಟ್ನವರು, ಬ್ಲಾಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿನ ಮೆಂಬರ್ ಅವರು ಮಾಡುವಂಥದ್ದೇ. ಅದು MLA ಆಗಬೇಕಾಗಿಲ್ಲ, MLA ಮಾಡಲಿ, ತೊಂದರೆ ಇಲ್ಲ, ದೊಡ್ಡ ದೊಡ್ಡ ಪದ್ಧತಿ ತರಲಿ. ಅದೇ ರೀತಿಯಲ್ಲಿ ಅವರು ಶಾಲಾ ಕಟ್ಟಡವನ್ನು ತೋರಿಸಿಕೊಂಡು ಉದ್ಘಾಟನೆ ಮಾಡಿಕೊಂಡು ನಾವು ಮಾಡಿ ಅಂತ ಹೇಳಿದೆ. ಅದು ಕಿಫ್ಬಿ ಫಂಡಿಂದ ಬರುವಂಥದ್ದು. ಅದು ಇನ್ಫ್ರಾಸ್ಟ್ರಕ್ಚರ್ ಎಜುಕೇಷನ್ ಇಂಪ್ರೂವ್ಮೆಂಟಿಗೆ ಅದು ಮಾಡಲೇಬೇಕಾದಂಥ ವಿಷಯ. ಅದು MLA ದೊಡ್ಡ ತರಬೇಕಾದಂತೆಲ್ಲ ಬರ್ತದೆ ಅದು. ಆದರೆ ಎಲ್ಲಿಗೆ ಅಂತೇಳಿ ಮಾತ್ರ ಹೇಳ್ತಾರೆ ಅಷ್ಟು. ಪೈವಳಿಕೆಗೆ ಬೇಕಾ, ಉಪ್ಪಳಕ್ಕೆ ಬೇಕಾ ಅಂತೇಳಿ ಮಾಡುವುದು ಹೊರತು ಅದು ನಾನು ತಂದದ್ದು ಅಂತ ಮಾಡಲಿಕ್ಕೆ ಅದು ಆಟೋಮೆಟಿಕ್ ಬರುವಂಥದ್ದೇ. ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾದ್ದೆ, ಗೊತ್ತಾಯ್ತಲ್ಲ. ಮತ್ತು ಏನು ಅಂತ ಹೇಳಿದರೆ, ಒಂದು ತಾಲೂಕು ಇದು ಆಫೀಸ್ ನಮ್ಮ ಇಲ್ಲಿ ತಾಲೂಕು ಬರಲಿಲ್ಲ, ಮಂಜೇಶ್ವರ ತಾಲೂಕು ಅಂತ ಬರಲಿಲ್ಲ.
ಅದು ಇಂದಿನ ಕಾಲದಲ್ಲಿ ಇಲ್ಲಿ ಈಗಿನ MLA ಅವರು ತಂದರೆ ಈಗಲೂ ಕೂಡ ಅಲ್ಲಿ ಹತ್ತಲಿಕ್ಕೆ ಆಗೋದಿಲ್ಲ. ಅದು ಲಿಫ್ಟ್ ಅಲ್ಲ, ಅದು ಪ್ರೈವೇಟ್ ಬಿಲ್ಡಿಂಗ್. ಅಲ್ಲಿ ಸ್ಟೆಪ್ಪು ಕೂಡ ಸರಿ ಇಲ್ಲ. ಅಲ್ಲಿ ಗಾಂಜಾ ಇದೆಲ್ಲ ಎಳೆಯುವುದು ಸಜ್ಜಾಗುವಾಗ ಮತ್ತು ಅಲ್ಲಿ ವಾಸನೆ ಬರುವಂಥದ್ದು. ಅಲ್ಲಿಗೆ ಹತ್ತಲಿಕ್ಕೆ ಅಲ್ಲಿ ಸವಲತ್ತುಗಳು ಇಲ್ಲ. ಒಳ್ಳೆ ಒಂದು 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 ಮುದುಕರಿಗೆ ಅದು ಹತ್ತಲಿಕ್ಕೂ ಆಗೋದಿಲ್ಲ. ಎಷ್ಟು ಹೇಳಿದರೂ ಕೂಡ ಇಷ್ಟ ತನಕ ಅಲ್ಲಿ ಒಂದು ತಾಲೂಕು ಆಫೀಸು ಸ್ವಂತ ಕಟ್ಟಡದಲ್ಲಿ ಇಲ್ಲ. ಮತ್ತೊಂದು ಇಲ್ಲಿ ಯಾವುದು ಹೇಳುವಂಥದ್ದು ಅಂತೇಳಿ ತಾಲೂಕು ಹಾಸ್ಪಿಟಲ್ ಅಂತೇಳಿ ಉಂಟು. ಅಲ್ಲಿ ಕೂಡ ಮದ್ದಿನ ವ್ಯವಸ್ಥೆ ಇಲ್ಲ, ಮದ್ದುಗಳಿಲ್ಲ. ಯಾವುದು ಮದ್ದುಗಳನ್ನು ಇದ್ದರೂ ಹೊರಗಿಂದ ತರಬೇಕು, ಡಾಕ್ಟರ್ಸ್ ಇಲ್ಲ. ಆರೋಗ್ಯ ವಿಷಯದಲ್ಲಿ ನಾವು ಈ ಮಂಜೇಶ್ವರದಲ್ಲಿರುವವರು ಎಲ್ಲರೂ ಕೂಡ ಮಂಗಳೂರನ್ನು ಆಶ್ರಯ ಮಾಡೋದು. ಮಂಗಳೂರಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ನಾವೆಲ್ಲರೂ ಅಲ್ಲಿಗೆ ಹೋಗುವಂಥದ್ದು. ಇಲ್ಲಿ ಯಾವುದೇ ಇಲ್ಲ. ಆದರೆ ಸರ್ಕಾರ ಈಗ ಎಡಪಂಥೀಯ ಸರ್ಕಾರ ಇತ್ತು, ಯಾಕೆ ಅದು ಮಾಡಿಲ್ಲ? ಮತ್ತು ನೀವು ಯಾಕೆ ಪ್ರೊಟೆಕ್ಟ್ ಮಾಡಿಲ್ಲ? ಎಡಪಂಥೀಯರಾಗಲಿ ಬಲಪಂಥೀಯರಾಗಲಿ ಯಾರೇ ಆಗಲಿ, ನಮ್ಮ ಎಲ್ಲ ಇಲ್ಲಿ ಬಜೆಟ್ ಆಗುವಾಗಲೂ ಕೂಡ ನಮ್ಮ ಕಾಸರಗೋಡು ಮತ್ತು ವಿಧಾನಸಭಾ ಕ್ಷೇತ್ರ ಆಗಲಿ, ಇಲ್ಲಿಯ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಆಗಲಿ, ಇಲ್ಲಿಗೆ ಬಜೆಟಲ್ಲಿ ಕೂಡ ಯಾವುದೇ ಒಂದು ಪ್ರಾಜೆಕ್ಟನ್ನು ಕೂಡ ಇಡುವುದಿಲ್ಲ. ಕಣ್ಣೂರಿಗೆ ಮುಟ್ಟುವಾಗ ಸ್ಟಾಪ್ ಆಗ್ತದೆ. ಕಾಸರಗೋಡು ಅವರಿಗೆ ಕಣ್ಣಲ್ಲಿ ಕಾಣುವುದಿಲ್ಲ. ಯಾವುದೇ ವಿಷಯ ಇದು ಪ್ರತ್ಯೇಕವಾಗಿ ಇದು ನಮ್ಮದು ಸಪ್ತಭಾಷಾ ಸಂಗಮ ಭೂಮಿ ಅಂತ ಹೇಳುವಂಥ ವಿಷಯ. ಮತ್ತೊಂದು ವಿಷಯ ಹೇಳುವಾಗಾದರೆ ನಮ್ಮ MLA ಅವರು ದೊಡ್ಡ ಒಂದು ತಪ್ಪು ಮಾಡಿದ್ದಾರೆ. ಅವರು ಅಲ್ಲಿ ವಿಧಾನಸಭೆಯಲ್ಲಿ ಹೋಗಿ ಕನ್ನಡದಲ್ಲಿ ಭಾಷಣ ಮಾಡಿ ಅವರು ಸತ್ಯಪ್ರತಿಜ್ಞೆ ಮಾಡ್ತಾರೆ. ಕನ್ನಡದಲ್ಲಿ ನಾನು ಕನ್ನಡಿಗ, ನಾನು ಕನ್ನಡ ಪಂಡಿತ, ನನ್ನ ಇಲ್ಲಿಯ ಕಿಂಜಣ್ಣರಯ್ಯವರದ್ದು ಕ್ಷೇತ್ರ ಇದು ಹಾಗೆ ಎಲ್ಲ ಮಾಡ್ತಾರೆ. ಗೋವಿಂದ ಬೈ ಅವರ ಊರು ಅಂತ ಹೇಳಿಕೊಂಡು. ಆದರೆ ಮಲಯಾಳ ಮೊನ್ನೆ ಇಲ್ಲಿ ನಮ್ಮ ಕೇರಳದಲ್ಲಿ ಮಲಯಾಳವೇ ಮಾತೃಭಾಷೆ, ಮೇಯ್ನ್ ಲ್ಯಾಂಗ್ವೇಜ್ ಮಲಯಾಳವೇ. ಅದು ಓಕೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾವುದೇ ತರ್ಕ ನಮಗೆ ಇಲ್ಲ. ಆದರೆ ನಮಗೆ ಚಂದ್ರಗಿರಿ ಅವರಿಗೆ, ಕಾಸರಗೋಡು ಚಂದ್ರಗಿರಿ ಅವರಿಗೆ ಕನ್ನಡ ಇಲ್ಲಿ 7 ಭಾಷೆಗಳನ್ನು ಓದಿದ್ದಾರೆ. ಅದು ಮಾತ್ರ ಅಲ್ಲ, ನಾನು ಕೂಡ ಕನ್ನಡದವ, ನಾನು ಮಲಯಾಳ ಮಾತಾಡುವ, ನಾನು ಕೇರಳದವ, ನಾನು ಕಲಿತದ್ದು ಕನ್ನಡದಲ್ಲಿ. ನನ್ನಂಥ ಎಷ್ಟೋ ಜನರು ಇಲ್ಲಿ ಕನ್ನಡಿಗರಿದ್ದಾರೆ. ಅವರಿಗೆ ಕನ್ನಡದಲ್ಲಿ ಒಂದೇ ಒಂದು ಅಫಿಷಿಯಲ್ ಇದು ನೋಟಿಸ್ ಬರೋದಿಲ್ಲ, ಯಾವುದೇ ಒಂದು ಇದರಲ್ಲಿ ಕನ್ನಡದಲ್ಲಿ ಬರುವುದಿಲ್ಲ, ಮಲಯಾಳದಲ್ಲೇ ಬರುವಂಥದ್ದು. ಅಲ್ಲಿ ಅದು ಮಾತ್ರ ಅಲ್ಲ, ಅವರಲ್ಲಿ ಪಾಸ್ ಮಾಡುವಾಗ ನನಗೆ ಬೇಸರ ಆದ್ದೇನು ಗೊತ್ತುಂಟ, ಪಾಸ್ ಮಾಡಲಿ, ವಿಧಾನಸಭೆಯಲ್ಲಿ ಪಾಸ್ ಮಾಡಲಿ, ಒಂದು ಚಕಾರ ಎತ್ತಲಿಲ್ಲ ಇವರು ಯಾವುದೇ ವಿಷಯದಲ್ಲಿ. ನಮ್ಮ ಊರು ನಮ್ಮದು ಮಂಜೇಶ್ವರ ಅಂತ ಹೇಳುವಂಥದ್ದು. ನಾನು ಅಲ್ಲಿ ಬೆಳೆದು ಬಂದವ, ನಾನು ಕೂಡ ಕನ್ನಡದಲ್ಲಿ ಓದಿದವ, ಮಂಗಳೂರಲ್ಲಿ ಓದಿದವ ಅಂತ ಹೇಳಿಕೊಂಡು ಅವ್ರು ಏನು ಮಾಡಬೇಕಿತ್ತು, ಚಕಾರ ಎತ್ತಬೇಕಿತ್ತು. ನಮ್ಮ ಇವರಿಗೆ ಪ್ರತ್ಯೇಕವಾಗಿ ಸ್ಪೆಷಲ್ ಏನಾದರೂ ಇಡಬೇಕು. ಮಲಯಾಳ ಇರಲಿ, ಮಲಯಾಳ ಕಡ್ಡಾಯವಾಗಿ ನಮ್ಮ ಮಂಜೇಶ್ವರದಲ್ಲಿ, ನಮ್ಮ ಕೇರಳದಲ್ಲಿ ಇರಲಿ, ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ನಮಗಿಲ್ಲ. ಆದರೆ ಕನ್ನಡದಲ್ಲಿ ಈ ಒಂದು ಪ್ರದೇಶ, ಅದೇ ರೀತಿಯಲ್ಲಿ ವಯನಾಡು ಆ ಸೈಡಲ್ಲಿರುವಂಥ ತಮಿಳ್ ಪ್ರದೇಶ, ಅಲ್ಲಿ ಇರುವಂಥ ಆ ಪ್ರದೇಶ ಜನರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಎಕ್ಸ್ಟ್ರಾ ಅಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಇಡಬೇಕಿತ್ತು. ಏಕೆ ಈ ಕನ್ನಡಕ್ಕೂ ಕೂಡ ಒಂದು ಸಪೋರ್ಟ್ ಕೊಡಬೇಕಿತ್ತು. ಇನ್ನೊಂದು, ಒಂದು ಕಡೆಯಿಂದ LDF ಸರ್ಕಾರ, ಒಂದು ಕಡೆಯಿಂದ UDFನ MLA ಇದು ಸರ್ಕಾರ, LDF UDFನ MLA. ಸ್ವಚ್ಛತೆಯನ್ನು ನೋಡಿದರೆ ರೋಡಿನ ಭಾಗದಲ್ಲೆಲ್ಲ ಕಸಗಳನ್ನು ಎಸೆದು ಎಲ್ಲ ತಗೊಂಡೋಗಿ ಹಾಕ್ತಾರೆ ಕೆಲವರಿಂದ. ಅದರ ಬಗ್ಗೆ BJPಯಲ್ಲಿದ್ದು ನೀವೇನಾದರೂ ತೀವ್ರ ಥರದ ಪ್ರೊಟೆಕ್ಟು ಅಥವಾ ಪ್ರತಿಭಟನೆ ಏನಾದರೂ ಮಾಡಿದ್ದೀರಾ? ನಿಮ್ಮಲ್ಲಿ ಮತ್ತೊಂದು ಆ ವಿಷಯವನ್ನು ಹೇಳುತ್ತಿದ್ದರೆ, ಮಂಗಲಪಾಡಿ ಪಂಚಾಯತಿಯಲ್ಲಿ ಅಧ್ಯಕ್ಷರ ಕೂಡ ಬದಲಾವಣೆ ಆಗಿದೆ ಈ ವಿಷಯದಲ್ಲಿ. ಅಲ್ಲಿ ಅಹಿಮದಿ ಆಗಿ ಅಲ್ಲಿಯ ಲಂಚ ಕುಳಿತನ ಹಾಗೆ ಅಲ್ಲಿ ಇವರು ಕಳಿಸಲ್ಲ. ಈ MLA ಅವರು, ನಾನು 6 ತಿಂಗಳ ಒಳಗೆ, MLA ಅವರು ಅವತ್ತು ನಮಗೆ ಭರವಸೆ ಕೊಟ್ಟದ್ದು, 6 ತಿಂಗಳ ಒಳಗೆ ನಾನೆಂತ ಮಾಡ್ತೇನೆ, ಯಾವುದೇ ಕಸವನ್ನು, ಯಾವುದೇ ಡಸ್ಟನ್ನು, ಎಲ್ಲಿ ಯಾವುದೇ ರೀತಿಯ ಇಂತಹ ಇದನ್ನು ಯಾವುದೇ ರೀತಿಯಲ್ಲಿ ಇದು ಸಾರ್ವಜನಿಕ ಪ್ರದೇಶದಲ್ಲಿ ಇರುವುದನ್ನೆಲ್ಲ ತೆಗೆದುಹಾಕ್ತೇನೆ. ನಮ್ಮಲ್ಲಿ ಒಂದು ಪ್ರದೇಶ ಉಂಟು, ಕುಬಣೂರು ಅಂತ ಹೇಳುವಂಥ ಪ್ರದೇಶದಲ್ಲಿ, ಅದೊಂದು ಡಂಪ್ ಮಾಡಲಿಕ್ಕೆ ಮತ್ತು ಅಲ್ಲಿ ವ್ಯವಸ್ಥೆ ಮಾಡಿ ಉಂಟು, ಅಲ್ಲಿ ಆಗ್ತೇನೆ ಅಂತೇಳಿ ಮಾಡಿದೆ. ಅಲ್ಲಿಂದ ಊರಿನವರೆಲ್ಲ ವಿರೋಧ ಬಂದು ಅದು ಸರಿಯಾಗಲಿಲ್ಲ. ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಎಲಿಗೇಷನ್ ಬಂದು ಈ ಮಂಗಲಪಾಡಿ ಕಳೆದ ಮಂಗಲಪಾಡಿ ಪಂಚಾಯತಿನ ಸರ್ಕಾರ, ಇದು ಗೌರ್ಮೆಂಟ್ ಆಡಳಿತ ಸಮಿತಿ ಇದು ಪ್ರೆಸಿಡೆಂಟನ್ನು ಕೂಡ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂತ ಹೇಳಿದರೆ ಅದರಲ್ಲಿ ಅವ್ಯವಹಾರ ಆಗಿದೆ. ಅದನ್ನು ಲಾಸ್ಟಿಗೆ ಏನು ಮಾಡಿದ್ದು ಗೊತ್ತುಂಟ, ಅಲ್ಲಿನ ಅದು ಕೇಸೆಲ್ಲ ಹಾಕಿ ವಿಜಿಲೆನ್ಸ್ ಎಲ್ಲ ಮಾಡಿ ವಿಮರ್ಶೆಲ್ಲ ಬಂದು ಲಾಸ್ಟಿಗೆ ಅವರು ಅಧ್ಯಕ್ಷರನ್ನು ಚೇಂಜ್ ಮಾಡಿ ಬೇರೆ ಅಧ್ಯಕ್ಷರು ಬಂದರು. ಅಧ್ಯಕ್ಷರೇ ಎಲ್ಲ ಸೇರಿಕೊಂಡು ಲಂಚ ಮಾಡಿದ್ದು ಅಂತ ಹೇಳ್ಕೊಂಡು ಲಾಸ್ಟಿಗೆ ಅಲ್ಲಿ ಬೆಂಕಿ ಹಿಡಿಯಿತು ಅಲ್ಲಿ. ಯಾಕೆ ಅಲ್ಲಿಂದ ವಿಲೇವಾರಿ ಆಗಲಿಲ್ಲ, ದುಡ್ಡು ಹೋಗಿದೆ. ಅದನ್ನು ಲಾಸ್ಟಿಗೆ
ಅಲ್ಲಿ ಪಬ್ಲಿಕ್ ಹೇಳುವಂಥದ್ದು ಯಾರೋ ಬಂದು ಅದನ್ನು ಬೆಂಕಿಗೆ ಹಾಕಿ ಅದನ್ನು ಹೊತ್ತಿಸಿದ್ದು ಕೇಸ್ ಆಗುವುದಕ್ಕೆ ಬೇಕಾಗಿ ಅಂತ ಹೇಳಿಕೊಂಡು. ಆದರೆ ಇವರು ಕೊಟ್ಟಂಥ ಭರವಸೆ, ನಾನೆಲ್ಲ ಕಸವನ್ನು ವಿಲೇವಾರಿ ಮಾಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಇವರೇನು ಮಾಡಿದ್ದಾರೆ, ಗಾಳಿಗೆ ತುಡಿದ್ದಾರೆ. ಈಗ ನಮ್ಮ ನಿತಿನ್ ಗಡ್ಕರಿಯವರ ಈ ರೋಡ್ ಬಂದ ಕಾರಣ ರೋಡ್ ಸೈಡಲ್ಲಿ ಕಾಣೋದಿಲ್ಲ. ಬೇರೆ ಇಡೀ ಮಂಜೇಶ್ವರ ಮಂಡಲ 8 ಪಂಚಾಯತಲ್ಲಿ ಕೂಡ ಈ ವ್ಯವಸ್ಥೆ ಉಂಟು, ಈ ಸಂಗತಿ ಉಂಟು. ಯಾವುದು ಕಸದ ಮಾಲಿನ್ಯದ ಬಗ್ಗೆ ಈಗ ಕ್ಯಾಮರಾ ಇಡ್ತಾ ಹೋಗ್ತಾರೆ. ಪಂಚಾಯತಲ್ಲಿ ಕ್ಯಾಮರಾ ಇಡ್ತಾರೆ, ಯಾರು ಕೂಡ ಹಾಕೋದು ಬೇಡ ಅಂತೇಳಿ ಕ್ಯಾಮರಾ ಇಡ್ತಾರೆ. ಕ್ಯಾಮರಾ ಇಟ್ಟು ಪ್ರಯೋಜನ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಪ್ರತ್ಯೇಕವಾದಂಥ ಸ್ಥಳದವರು ಇದು ಮಾಡಿಕೊಂಡು ಅದನ್ನು ಇದು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕಸವನ್ನು ಕೊಂಡೋಗಿ ಡಂಪ್ ಮಾಡಿ ಅದನ್ನು ಈಟು ಮಾಡುವಂಥ ಅದನ್ನು ಒಳ್ಳೆ ಗೊಬ್ಬರ ಮಾಡುವ ಹಾಗೆ ಮಾಡಬೇಕು. ಈವರೆಗೆ ಒಂದು ಚಾನ್ಸ್ ಸಿಕ್ಕಿದ್ದು. ಈಗ ಪಬ್ಲಿಕಲ್ಲಿ ಎಲ್ಲಿಗೆ ಈಗ ತೊಂದರೆ ಬರದೇ ಇರುವುದು ಯಾಕೆ ಕಾರಣ ಅಂತ ಹೇಳಿದರೆ ನಮ್ಮ ಈ ರೋಡ್ ಬಂದ ಕಾರಣ. ಈಗ ನೀವು ಬಹುಸಂಖ್ಯಾತರ ಮುಸ್ಲಿಮರ BJPಗೆ ಎಷ್ಟು ಓಟು ಬರ್ಬೋದು ಈ ಸಲ ಅಂತ ಹೇಳಿದರೆ ನಮ್ಮ ಮುಸ್ಲಿಂ ವಿಭಾಗದವರು ನಮಗೆ ನಾವು ಸಾಧಾರಣ ಎಲ್ಲರೂ ಕೂಡ ನಾವು ಎಲ್ಲ ತಿಳಿಗೆ ಆಗೋದಿಲ್ಲ. ಎಲ್ಲರ ಮನಸ್ಸಲ್ಲಿ ಕೂಡ BJPಗೆ ಓಟ್ ಹಾಕಬೇಕು ಅಂತ ಉಂಟು. ನಾನೀಗ ನಾನು ಇವತ್ತು 2 ಮುಸ್ಲಿಂ ಹೆಂಗಸರನ್ನು ಕೂಡ ಮತ್ತು ನಾವು 4-5 ನಾವು ಮುಸ್ಲಿಮ್ಸರು ಕೂಡ ಮನೆಗೆ ಹೋಗಿ ಮಾತಾಡುವಾಗ ಅವರೆಲ್ಲ ಹೇಳಿದ್ರು, ನಮಗೆ ಇಷ್ಟರ ತನಕ BJP ಅಂತ ಹೇಳಿದರೆ ಒಂದು ಹೆದರಿಕೆ ಇತ್ತು. ನಮಗೆ ಯಾರಲ್ಲಿ ಮಾತಾಡಬೇಕು, BJP ಬಂದರೆ ತೊಂದರೆ ಆಗ್ತಿತ್ತು, BJPಗೆ ಓಟ್ ಹಾಕಬೇಕು, ಇವರು ಬೇಡ ಅಂತೇಳಿ ಇತ್ತು. ಈಗಿನವರು ಬೇಡ ಸಾಕಾಯಿತು. ಅವರಿಗೆ 40 ವರ್ಷದಿಂದ ಇದ್ದಾರಲ್ಲ ಇನ್ನು ಬೇಡ ಅಂತೇಳಿ ಮಾಡಲಿಕ್ಕೆ ನೋಡುವಾಗ ಲಾಸ್ಟ್ ಮೂಮೆಂಟಿಗೆ ಹೋಗಿಕೊಂಡು ಅವರು ಹಾಕುವಂಥದ್ದು ಇದು ಲೀಗಿಗೆ ಹಾಕುವಂಥ ಓಟು. ಯಾಕೆ ಕಾರಣ ಏನು ಅಂತ ಹೇಳಿದರೆ ಅವ್ರಿಗೆ ಬಂದರೆ BJP ಬಂದರೆ ಮಾತಾಡಲಿಕ್ಕೆ ಜನ ಇಲ್ಲ. ಈಗ ನೋಡಿ, ಉದಾಹರಣೆಗೆ ಸುರೇಂದ್ರ ಅವರು ಬಂದರು, ಹೇಗೆ ಮಾತಾಡೋದು ಅವರಲ್ಲಿ? ಯಾರಲ್ಲಿ ಮಾತಾಡಬೇಕು? ಮುಸಲ್ಮಾನರಿಗೆ ಯಾರೂ ಇಲ್ಲ. ಮತ್ತು ಅವರು ಹಿಂದೂಗಳ ಹತ್ರ ಹೇಗೆ ಮಾಡಲಿ ಅವ್ರ ಹೆದರಿಕೆ ಆಗ್ತದೆ. ನಾಳೆ ನಮಗೆ ಏನಾದರೂ ತೊಂದರೆ ಆದರೆ ಯಾರಲ್ಲಿ ಹೋಗಿ ಹೇಳಬೇಕು? MLA ಆಫೀಸಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಉಂಟಾ? MLA ಮೀಟ್ ಆಗಲಿಕ್ಕೆ ಸಾಧ್ಯ ಉಂಟಾ? ಅವರಲ್ಲಿ ಫೋನ್ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವಂಥ ಒಂದು ರೀತಿಯ ಭಯದ ವಾತಾವರಣ ಇಷ್ಟರ ತನಕ ಇತ್ತು. ಈ ಸಲ ನಾನು BJPಗೆ ಬಂದ ಮೇಲೆ ಈಗ ಎಲ್ಲರೂ ಹೇಳೋದು, ನೀವಿದ್ದ ಕಾರಣ ನಾವು BJPಗೆ ಡೈರೆಕ್ಟ್ ಆಗ್ತೇವೆ. ಯಾಕೆಂತೇಳಿ ನಮಗೆ ಏನಿದ್ದರೂ ನಿಮ್ಮಲ್ಲಿ ಹೇಳ್ಬೋದು, ನಮಗೆ ಅವರಲ್ಲಿ ಹೇಳಬೇಕಾಗಿಲ್ಲ ಅಂತೇಳಿ ಆ ಒಂದು ಧೈರ್ಯ, ಆ ಒಂದು ಕಾನ್ಫಿಡೆನ್ಸ್ ಈಗ ಎಲ್ಲ ಜನರಿಗೆ, ನಮ್ಮ ಮುಸ್ಲಿಂ ವಿಭಾಗದ ಜನರಿಗೆ 8 ಪಂಚಾಯತಲ್ಲಿ ಬಂದಿದೆ. ನೀವಿದ್ದ ಕಾರಣ ನನಗೆ ತೊಂದರೆ ಇಲ್ಲ. ನನಗೆ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ನನಗೆ ಫೋನ್ ಮಾಡಿದೆ, ಬೇರೆ ವಿಷಯದ ಬಗ್ಗೆ. ನಾನು ಅರ್ಧ ಗಂಟೆಯಲ್ಲಿ ಅದು ಸರಿ ಮಾಡಿಕೊಟ್ಟೆ. ಯಾಕೆಂತ ಹೇಳಿದರೆ ಅವರಿಗೆ ಇನ್ನು ಇದು BJP ಬಂದರೆ ಏನಾಗುವುದು ಅಂತ ವಿಷಯದಲ್ಲಿ ಈಗ ನನ್ನ ಒಟ್ಟಿಗಿದ್ದವರು ಕೂಡ ನೋಡಿದರು. ಒಂದು ಪೊಲೀಸಿನ ವಿಷಯದಲ್ಲಿ ಒಂದು ವಿಷಯದಲ್ಲಿ ನಾನು ಫೋನ್ ಮಾಡಿ ಕ್ಲಿಯರ್ ಮಾಡಿ ಕೊಟ್ಟಾಯಿತು. ಹಾಗೆ ಇವರಿಗೆ ಜನರಿಗೆ ಭರವಸೆ ಉಂಟಾಗ್ತದೆ. ಹೇಗೆ ಈಗ ಅವರು ಬಂದರು, MLA ಬಂದರು, ಇವರಲ್ಲಿ ಏನು ಮಾಡ್ಬೋದು? ಇವರಿಗೆ ಈಗ ಕೈ ಹಾಕಿಕೊಂಡು ನಮ್ಮೊಟ್ಟಿಗೆ ಇದ್ದಾರಲ್ಲ, ಇವರಲ್ಲಿ ಮಾತಾಡಿದರೆ ನಮಗೆಲ್ಲ ಕೆಲಸ ಆಗ್ತದೆ ಹೇಳುವಂಥ ಒಂದು ನಂಬಿಕೆ ಇತ್ತು ಅವರಿಗೆ. ನಮ್ಮ ಊರಿನವರೆಲ್ಲ ಈ ಅಸ್ರಾಬ್ ಅಂತ ಹೇಳಿಕೊಂಡು ಲೀಗಿನವರು ಅಂತ ಹೇಳಿದ್ರು. ಈಗ BJP ಅವರಲ್ಲಿ ಮಾತಾಡಲಿಕ್ಕೆ ಅವರಿಗೆ ಧೈರ್ಯ ಬಂತು ನಮ್ಮ ಮುಸಲ್ಮಾನರಿಗೆ. ನಾನು ಮೊನ್ನೆ ರೋಡ್ ಶೋ ಹೋದಾಗ ನಾನಲ್ಲಿ ಎದುರಲ್ಲಿದ್ದೆ. ನಾನು ಆಗೆಲ್ಲರಿಗೂ ಇದು ಬಂತು, ಭರವಸೆ ಬಂತು. ಸುನೀಲ್ ಮಾಸ್ಟರ್ ಎಲ್ಲ ನಮ್ಮ ಈಗ BJPಯಲ್ಲಿರುವಾಗ ಇನ್ನು ಹೆದರಬೇಕಾಗಿಲ್ಲ. ಖಂಡಿತವಾಗಿ ಹೇಳ್ತೇನೆ, ನಾವು ಸಾರ್ವಜನಿಕ ಹತ್ರ ನಿಮ್ಮ ಮುಖಾಂತರ ಈ ಸಲ 10,000 ರಿಂದ 15,000 ಬಹುಮತದಿಂದ ಸುರೇಂದ್ರ ಅವರು ಗೆಲ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಇಂಟ್ರೆಸ್ಟು, ಅಷ್ಟು ಒಳ್ಳೆ ರೀತಿಯ ಪಾಸಿಟಿವ್ ನಮ್ಮ ವಿಭಾಗದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಬಂದಿದೆ. ನಾನಿವತ್ತು ಮುಸ್ಲಿಂ ಹೆಂಗಸರದ್ದು ಇಷ್ಟರ ತನಕ ಮುಸ್ಲಿಂ ಹೆಂಗಸರು ಇಲ್ಲಿವರೆಗೆ BJPಗೆ ಓಟು ಗೆಲ್ಲಲಿಕ್ಕೆ ಹೋಗಲಿಲ್ಲ. ಇವತ್ತು ನಾನು ಇಡೀ ಮನೆಗೆ ಮುಸ್ಲಿಂ ಹೆಂಗಸರನ್ನು ಕೊಂಡೋಗಿ ಓಟು ಗೆಲ್ಲಲಿಕ್ಕೆ ಹೋಗಿ. ಎಷ್ಟು ಜನ ಇದ್ದೀರಾ ನೀವು ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ಇಲ್ಲಿ 10-15 ಜನ ಇದ್ದೇವೆ. ಆದರೆ ನಮ್ಮ ಒಟ್ಟಿಗೆ ಬರಲಿಕ್ಕೆ ಕೆಲವರಿಗೆ ಹೆದರಿಕೆ ಆಗ್ತದೆ. ಈ ಸುರೇಂದ್ರ ಅವರು ಗೆದ್ದು ಬರಲಿ, ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೇನೆ, 1000ಕ್ಕಿಂತ 2,000-3,000ಕ್ಕಿಂತ ಮೇಲೆ ಜನರು BJPಗೆ ಡೈರೆಕ್ಟ್ ಬರ್ತಾರೆ ಈ ಸಲ ಗೆದ್ದ ಮೇಲೆ. ಇನ್ನು ಇಲ್ಲಿ ಕೋಮು BJP ಬಂದರೆ BJP ಬರುವುದು ಹೇಳುವಂಥ ಈ ಬೊಮ್ಮ ಬರ್ತದೆ ಅಂತ ಹೇಳಿಕೊಂಡು ಹೆದರಿಸುವುದು ಅದು ಹೋಗ್ತದೆ. ಎಲ್ಲಿಯೋ ಉತ್ತರ ಇಂಡಿಯಾದಲ್ಲಿ ಆದಂಥ ವಿಷಯ, ಎಲ್ಲಿಯೋ ಪಶ್ಚಿಮ ಇಂಡಿಯಾದಲ್ಲಿ ಆದಂಥ ವಿಷಯವನ್ನು ಇಲ್ಲಿ ಬಂದು ಹೇಳಿಕೊಂಡು ನಮ್ಮಲ್ಲಿ ಎದುರಿಸಿಕೊಂಡು ಇವರ ಬೇಳೆ ಬೇಯಿಸಿಕೊಂಡು ಅಹಂಕಾರ ಮಾಡಿಕೊಂಡು ನಮಗೆ 8 ಪಂಚಾಯತ್ ಉಂಟು, ನಮಗೆ ಬ್ಲಾಕ್ ಪಂಚಾಯತ್ ಉಂಟು, ನಮಗೆ ಜಿಲ್ಲಾ ಪಂಚಾಯತ್, ನಾವಲ್ಲದೆ ಬೇರೆ ಯಾರೂ ಇಲ್ಲ ಅಂತ ಹೇಳುವಂತು. ಮತ್ತೇನು ನೋಡಿ, ಮೊನ್ನೆ LDF ಒಬ್ಬ ಕ್ಯಾಂಡಿಡೇಟ್ ನಿಂತರು, ಶಾನವಾಸ್ ಬಾದೂರು ಅಂತ ಹೇಳಿ, ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ರಾಜಕೀಯ ವ್ಯಕ್ತಿ, ಸೋಷಿಯಲ್ ವರ್ಕರ್.
ಅವರು ನಿಂತರೆ ಅವರನ್ನು ನಿಲ್ಲಿಸಿದಾಗ ಮಾಡಿದರು. ಯಾಕೆ ಅವರು ನಿಂತರೆ ಇವರು ಸೋಲ್ತಾರೆ ಅಂತ ಹೇಳ್ಕೊಂಡು. ಅದೇ ರೀತಿಯಲ್ಲಿ STPA ಕ್ಯಾಂಡಿಡೇಟ್ ಅವರ ಸ್ವಂತ ಅವರಿಗೆ ಒಳ್ಳೆ ಬಲ ಉಂಟು, ಒಳ್ಳೆ ಸೋಷಿಯಲ್ ವರ್ಕರ್. STPA ಅವರು ಒಳ್ಳೆ ಸೋಷಿಯಲ್ ವರ್ಕರ್. ಯಾವುದೇ ವಿಷಯ ಕೂಡ ಕೋವಿಡ್ ಕಾಲದಲ್ಲಿ ಅವರಿಗೆ ಒಳ್ಳೆ ಅಭಿಪ್ರಾಯವನ್ನು ಪ್ರಧಾನಮಂತ್ರಿಯಿಂದಲೂ ಕೂಡ ಒಳ್ಳೆಯ ಗುಡ್ನೆಸ್ ಸಿಕ್ಕಿದೆ ಅವರಿಗೆ. ಇದು ಚೀಫ್ ಮಿನಿಸ್ಟರ್ ಸಿಕ್ಕಿದೆ. ಯಾಕೆ ಅವರು ಮಾಡಿದ ಕೋವಿಡ್ ಕಾಲದಲ್ಲಿ ಮಾಡಿದ ಕೆಲಸ ಒಳ್ಳೆ ಕೆಲಸ. ಯಾರು STPA ಅವರು ಅಂಥವರು ಇವತ್ತು ಮೊನ್ನೆ ನಿಲ್ಲಿಸಿದರೆ ಒಳ್ಳೆ ಓಟು ಸಿಕ್ಕಿತ್ತು. ಅದನ್ನು ಕೂಡ ಈ ಇವರ ಲಾಬಿ ಇದ್ದಾರಲ್ಲ, ಈ ಲಾಬಿಗಳು ಅವರನ್ನು ತಡೆದಿಟ್ಟಿದ್ದಾರೆ. ಅವರಿಗೆಲ್ಲ ಬೇಸರ ಆಗಿದೆ. ಯಾಕೆ ಗೊತ್ತುಂಟ, ಹಾಗೆ ಮಾಡಿಕೊಂಡು STPA ನೀವು ನಿಲ್ಲುವುದು ಬೇಡ, ಅದು BJP ಬರ್ತದೆ, ಇದು ಶಾನವಾಸ ಬಹದ್ದೂರ್ ನಿಲ್ಲುವುದು ಬೇಡ, BJP ಬರ್ತದೆ ಅಂತ ಹೇಳಿಕೊಂಡು ಹೆದರಿಸಿ ಇವರನ್ನು ನಿಲ್ಲಿಸಿದ್ದಾರೆ. ಆದರೆ ನಾನು ಸಾರ್ವಜನಿಕರ ಹತ್ರ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ಮಂಜೇಶ್ವರದ ಮಂಡಲದಲ್ಲಿರುವಂಥ ಜನರು ತೀರ್ಮಾನ ಮಾಡಿ ಆಗಿದೆ. ಈ ಸಲ ನರೇಂದ್ರ ಮೋದಿಜಿಯವರು 4 ವರ್ಷ ಅಲ್ಲಿ ಆಡಳಿತ ಇರುವ ಕಾರಣ ಸುರೇಂದ್ರ ಅವರನ್ನು ಗೆಲ್ಲಿಸ್ತಾರೆ. ಯಾಕೆ ಅಂತೇಳಿ ನಮಗೆ ಪ್ರಾಜೆಕ್ಟ್ ಬರಬೇಕು. ಮೊನ್ನೆ ಅದಕ್ಕೆ ಒಂದೇ ಒಂದು ಉದಾಹರಣೆ ನಾನು ಕೂಡ ಹೇಳ್ತೇನೆ. ಪಾಲಕ್ಕಾಡಲ್ಲಿ ಶೋಭಾ ಸುರೇಂದ್ರ ಅವರು ಕ್ಯಾಂಡಿಡೇಟ್, ಅವರು ಮೊನ್ನೆ ಹೇಳಿದ್ದಾರೆ ಏನು ಗೊತ್ತುಂಟ, 30 ದಿವಸದಲ್ಲಿ 700 ಕೋಟಿಯ ಪ್ರಾಜೆಕ್ಟ್ ತರ್ತೇನೆ ಅಂತ ಹೇಳಿದ್ದಾರೆ. ಅದು ಎಲ್ಲಿಂದ ತರುವುದು? ಇಲ್ಲಿಂದ ಚೀಫ್ ಮಿನಿಸ್ಟರ್ ತರುವುದಲ್ಲ, ಇಲ್ಲಿ ನಮ್ಮ ಕೇರಳದ ಫಂಡಿಂದ ತರುವುದಲ್ಲ, ಅದು ತರುವುದು ಸೆಂಟ್ರಲ್ ಗೌರ್ಮೆಂಟಿಂದ. ಅದು ಹೇಗೆ ತರುವುದು ಅಂತೇಳಿ ಕೆಲವರು ಕೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ಫಂಡ್ ಬೇಕಾದರೂ ತರ್ಬೋದು, ಎಷ್ಟು ಫಂಡ್ ಬೇಕಾದ್ರೂ ತರ್ಬೋದು, ಏನು ಯಾರ ಕೇಳಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಸುರೇಂದ್ರ ಅವರಿಗೆ ಒಳ್ಳೆಯ ಹಿಡಿತ ಉಂಟು. ಇವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದವರು, ಸೆಂಟ್ರಲ್ನಲ್ಲಿ ಒಳ್ಳೆ ಹಿಡಿತ ಇರುವಂಥದ್ದು. ಅದಕ್ಕೆ ಒಂದೇ ಒಂದು ಉದಾಹರಣೆ ಏನು ಅಂತ ಹೇಳಿದರೆ, ಟೋಲ್ ಬೂತನ್ನು ಇಲ್ಲಿಗೆ ಬಂದು 24 ಗಂಟೆಯಲ್ಲಿ ನಿತಿನ್ ಗಡ್ಕರಿ ಹತ್ರ ಫೋನ್ ಮಾಡಿಕೊಂಡು ಇಲ್ಲದಾಗ ಮಾಡಿದ್ದಾರೆ. ಅಷ್ಟು ಪವರ್ಫುಲ್ ಜನ ಯಾರು ಈ ನಮ್ಮ ಸುರೇಂದ್ರನವರು. ಅಂತಹ ಒಬ್ಬ ಬಂದರೆ ನಾವೇಗೂ ಕಷ್ಟಪಟ್ಟಿದ್ದೇವೆ. ನಾನು ಹೇಗೂ ಕಲಿತದ್ದು ಮಂಗಳೂರಲ್ಲಿ. ನಾನೆಲ್ಲ ಡಿಗ್ರಿ ಎಲ್ಲ ಕೆಲಸವು ನನ್ನ ಆಫ್ಟರ್ 10th ನಾನು ಮಾಡಿದ್ದು ಮಂಗಳೂರಲ್ಲಿ. ನನ್ನ ಮಕ್ಕಳ ಕಾಲದಲ್ಲಿ ಆದರೂ, ಮಕ್ಕಳ ಕಾಲದಲ್ಲಿ ಆದರೂ ನಮ್ಮಲ್ಲಿಯೇ ಒಂದು ಕಾಲೇಜ್ ಬಂದು, ಇಲ್ಲಿಯೇ ಒಂದು ಇದು ಹೆಲ್ತ್ ಇದು ಆರೋಗ್ಯ ಇದು ಬಂದು ಇಲ್ಲಿಯೇ ಆಗಲಿ ಅಂತೇಳಿ ಈ ಜನರಿಗೋಸ್ಕರ, ಈ ಮಕ್ಕಳು ನಮಗೋಸ್ಕರ ಅಲ್ಲ, ನಾವು ಹೋಯ್ತು, ನಮ್ಮದು ಸತ್ತು ಹೋಯ್ತು, ಮುಂದಿನ ಜನಾಂಗಕ್ಕೋಸ್ಕರ ಒಳ್ಳೆ ಪ್ರಾಜೆಕ್ಟ್ ತಂದು ಇಲ್ಲಿಯೇ ನಮ್ಮ ಮಂಜೇಶ್ವರವನ್ನು ಅಭಿವೃದ್ಧಿ ಮಾಡಿದರೆ ನಮಗೆ ಒಳ್ಳೆಯದಲ್ವ? ಅದರಿಂದ ನಮಗೇನಾಗ್ಬೋದು? ಅದಕ್ಕೋಸ್ಕರ ರಾತ್ರಿ ಪಗಲು ನನ್ನ ಹೆಂಡತಿಯನ್ನು ಕೂಡ, ನಾನು ಮಾತ್ರ ಅಲ್ಲ ಈ ಪಕ್ಷಕ್ಕೆ ಬಂದದ್ದು, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಈ ಪಾರ್ಟಿಗೆ ಮಾಡಿದರು. ನಾವು ದುಡಿತಾ ಇದ್ದೇವೆ, ನಾವು ಇಲ್ಲಿಯೇ ಇದ್ದೇವೆ. ನಾವು ಒಟ್ಟಿಗೆ ಬಂದುಕೊಂಡು ಕಷ್ಟಪಟ್ಟುಕೊಂಡು 24 ಗಂಟೆ ಕೂಡ ದುಡಿದು ನಮ್ಮ ಸುರೇಂದ್ರರನ್ನು ಈ ಸಲ ಗೆಲ್ಲಿಸಿದ್ದೇವೆ ನಾವು. ಇನ್ನು STPA ಅವರನ್ನು ಇವರು ನಿಲ್ಲಿಸದಾಗ ಮಾಡಿದರು, ಇನ್ನು ಶಾನವಾಸ ಬಹದ್ದೂರನ್ನು ನಿಲ್ಲಿಸದ ಮಾಡಿದರು. ನಮ್ಮ ಈ ಮಂಜೇಶ್ವರದಲ್ಲಿರುವಂಥ ಪ್ರತಿಯೊಬ್ಬ ವೋಟರ್ ದೈವ ಸಮಾನವಾದ, ನಾನು ಹೇಳಿದ್ದೇನೆ ದೇವರ ಸಮಾನವಾದಂತಹ ವೋಟರ್ನವರು. ಯಾಕೆ ಹೇಳೋದು ಹಾಗೆ? ಯಾಕೆ ಆ ಒಂದು ಮಾತು ಹೇಳೋದು? ಸಂವಿಧಾನದಲ್ಲಿ ಹೇಳಿದ ಹಾಗೆ. ಸಂವಿಧಾನದಲ್ಲಿ ಏನು ಹೇಳಿದೆ? ನಾವು ಜನರಲ್ಲಿ ಓಟು ಕೇಳುವುದು ಅಂತ ಹೇಳಿದರೆ ಅವರು ಓಟು ಹಾಕಬೇಕು, ಅವರು ದೇವರಿಗೆ ಸಮಾನ. ಯಾಕೆ ದೇವರಿಗೆ ಸಮಾನ ವೋಟರ್ನವರು ಅಂತ ಹೇಳಿದರೆ, ಅವರು ನಮಗೆ ಓಟ್ ಹಾಕಿದ ಕಾರಣ ನಾವು ಸುರೇಂದ್ರರವರು ಗೆಲ್ಲುವುದು. ಅವರನ್ನು ನಾವೇನು ಮಾಡಬೇಕು? ನೋಡಿಕೊಳ್ಳಬೇಕು, ಅವರಿಗೆ ತೃಪ್ತಿಪಡಿಸಬೇಕು. ನಾವು ದೇವರಿಗೆ ಪೂಜೆ ಮಾಡೋದಿಲ್ಲ, ನಮಾಜು ಮಾಡೋದಿಲ್ಲ, ಅವರು ದೇವರಿಗೆ ಸಮಾಧಾನದವರು. ನಾವು ದೇವರ ಮಕ್ಕಳಲ್ವ, ದೇವರೆಲ್ಲ ನಮ್ಮನ್ನು ಹುಟ್ಟಿಸಿದ್ದು. ಅದೇ ರೀತಿಯಲ್ಲಿ ಸುರೇಂದ್ರರನ್ನು MLA ಮಾಡಿದ ಯಾರು? ಈ ವೋಟರ್ನವರು. ಅವರು ದೇವರಿಗೆ ಸಮಾನವಾದವರು. ಅವರ ಎಲ್ಲ ಕೆಲಸವನ್ನು ನಾವು ಈ MLA ಅವರು ಮಾಡ್ತಾರೆ. ಅದರಲ್ಲಿ ಮತ್ತೊಂದು ವಿಷಯ ಹೇಳ್ತೇನೆ. ನಿನ್ನೆ ವಿ ರಾಜೇಶ್ವರ ಅವರು ಇಲ್ಲಿ ಬಂದಿದ್ದರು, ತಿರುವನಂತಪುರದ ಮೇಯರ್ ಅವರು ಬಂದು ನಿನ್ನೆ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಏನು ಗೊತ್ತುಂಟ? 3 ತಿಂಗಳ ಒಳಗೆ ನಾವು ಈ ಮಂಜೇಶ್ವರ ಏರಿಯಾದಲ್ಲಿ ಎಲ್ಲರಿಗೂ ಕೂಡ ಮನೆ ಯಾರಿಗೆಲ್ಲ ಇಲ್ಲ ಎಲ್ಲ ಮನೆ ಕೊಡ್ತೇವೆ ಅಂತ. ಅದು ಅವರು ಅಲ್ಲಿಂದ ತರುವುದಲ್ಲ, ಕೇಂದ್ರದಿಂದ ಇವರು ತರುವುದು. ಅದನ್ನು ಕೂಡ ತಮಾಷೆ ಮಾಡ್ತಾರೆ. ತಿರುವನಂತಪುರದ ಇಲ್ಲಿ ತರಲಿಕ್ಕೆ ಆಗ್ತದ ಅಂತೇಳಿ. ಅರ್ಥ ಆಯ್ತಲ್ಲ? ಯಾರು ಇವರಲ್ಲ, ನಮ್ಮ ಇಲ್ಲಿಯವರು ಒಳ್ಳೆ ಬುದ್ಧಿವಂತರು, ಒಳ್ಳೆ ವಿದ್ಯಾಭ್ಯಾಸ ಇರುವವರೇ ನಮ್ಮ ಮಂಜೇಶ್ವರದಲ್ಲಿ. ಅವರಿಗೆ ಒಳ್ಳೆ ಬುದ್ಧಿ ಉಂಟು, ಟೆಕ್ನಾಲಜಿ ಉಂಟು, ಈಗ ಮಾಸ್ ಮೀಡಿಯಾ ಎಲ್ಲ ಪವರ್ಫುಲ್ ಉಂಟು. ಯಾರನ್ನು ಕೂಡ ಮಂಗ ಮಾಡಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. ಕೊನೆಯದಾಗಿ ನೀವು ಮತದಾರರ ಹತ್ರ ಯಾವ ರೀತಿಯಾಗಿ BJPಗೆ ಮತದಾರರಾಗಿ ಈಗ ಮತದಾರರಲ್ಲಿ ನಿಮ್ಮ ಕಡೆಯಿಂದ BJPಗೆ ಯಾವ ರೀತಿ ಮತವನ್ನು? ನಾನು ಅವ್ರ ಹತ್ರ ಹೇಳೋದೇನು ಗೊತ್ತರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ನೆಕ್ಸ್ಟ್ ಜನರೇಷನ್ಗೋಸ್ಕರ ನೀವು ಈ ಸಲ BJPಗೆ ಓಟ್ ಹಾಕಬೇಕು. BJPಗೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ ಕೇಂದ್ರದಲ್ಲಿ
ನರೇಂದ್ರ ಮೋದಿ ಅವರು 4 ವರ್ಷ ಇದ್ದಾರೆ ಇನ್ನು. ಆ 4 ವರ್ಷ ಇದ್ದ ಅವಧಿಯಲ್ಲಿ ಇವರು ಇಲ್ಲಿ MLA ಆಗಿ ಬಂದರೆ ಮಾತ್ರ ನಮಗೆ ಅಲ್ಲಿಂದ ಪ್ರಾಜೆಕ್ಟ್ ತರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ್ರೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಉಪ್ಪಳ ರೈಲ್ವೆ ಸ್ಟೇಷನ್ ಬಹಳ ಶೋಚನೀಯ ಅವಸ್ಥೆಯಲ್ಲಿ ಉಂಟು. ಯಾವಾಗ 1980ರಲ್ಲಿ ಹೇಗುಂಟು ಅದೇ ರೀತಿಯಲ್ಲಿ ಉಂಟು ಅಲ್ಲಿ, ಗೊತ್ತಾಯ್ತಲ್ಲ. ಅದೇ ರೀತಿಯಲ್ಲಿ ನಮ್ಮ ಸಂಗಡಿಯಲ್ಲಿ ಮೇಲ್ಸೇತುವೆ ಉಂಟು, ಅಲ್ಲಿ ನಮ್ಮ ಆಚೆ ರಿಜಿಸ್ಟರ್ ಆಫೀಸ್ ಉಂಟು, ಅಲ್ಲಿ ಬ್ಲಾಕ್ ಆಫೀಸ್ ಉಂಟು, ಎಲ್ಲ ಉಂಟು. ಆ ಸೈಡಲ್ಲಿ ತುಂಬ ಹೊತ್ತು ನಾವು ಕಾಯಬೇಕಾಗ್ತದೆ, ಒಳಗೆ ಹೋಗಬೇಕಾಗ್ತದೆ. ಮೊನ್ನೆ ಅಲ್ಲಿ ಆ್ಯಕ್ಷನ್ ಕಮಿಟಿಯವರು ನಮ್ಮ ಸುರೇಂದ್ರ ಅವರನ್ನು ಕಾಣಲಿಕ್ಕೆ ಬಂದರು. ಅವರಲ್ಲಿ ಭರವಸೆ ಕೊಟ್ಟಿದ್ದಾರೆ ನಮ್ಮ ಸುರೇಂದ್ರ ಅವರು. ಏನು 3 ತಿಂಗಳ ಒಳಗೆ ನಾನು ಗೆದ್ದು 3 ತಿಂಗಳ ಒಳಗೆ ನಾನು ಅದನ್ನು ಸ್ಟಾರ್ಟ್ ಮಾಡಿಸ್ತಾರೆ ಇವರು. ಯಾಕಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮದು, ಖಂಡಿತವಾಗಿ ಮಾಡ್ತಾರೆ ಅವರು. ಗೆಲ್ಲಿಸುವುದು ಮಾತ್ರ ನಮ್ಮ ಕೆಲಸ. ಮತ್ತೊಂದು ವಿಷಯ, ಇಲ್ಲಿ ನಮ್ಮಲ್ಲಿ ಹಾರ್ಬರ್ ಉಂಟು, ಮಂಜೇಶ್ವರ ಹಾರ್ಬರ್ ಉಂಟು. ಅಲ್ಲಿ ಅದನ್ನು ಇಂಪ್ರೂವ್ ಮಾಡಿದರೆ ನಮ್ಮ ಮಂಜೇಶ್ವರ ಮಂಗಳೂರಿಗಿಂತಲೂ ಕೂಡ ಅಭಿವೃದ್ಧಿ ಆಗ್ತದೆ. ಅದು ಇವರು ಮಾಡ್ತಾರೆ, ನಮ್ಮನ್ನಲ್ಲಿ ಭರವಸೆ ಕೊಟ್ಟಿದ್ದಾರೆ.